ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಗೊತ್ತಿರುವಂತಹ ಒಂದು ವಿಚಾರದ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀನಿ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಎಸ್, ನಮ್ಮ ಡಿ ಬಾಸ್ ಅವರಿಗೆ ಇದೀಗ ಬೇಲ್ ಸಿಕ್ಕಿದೆ. ಇಷ್ಟು ದಿನ ಜೈಲಿನಲ್ಲಿದ್ದಂತಹ ಪವಿತ್ರ ಗೌಡ ಹಾಗೂ ದರ್ಶನ್ ಅವರಿಗೆ ಇದೀಗ ಬೇಲ್ ಸಿಕ್ಕಿರುವಂಥದ್ದು ಅವರನ್ನ ಇಷ್ಟಪಡುವಂತಹ ಅವರ ಫ್ಯಾನ್ಸ್ಗೆ ಬಹಳನೇ ಖುಷಿ ತಂದಿದೆ. ಇದೇ ಖುಷಿಯಲ್ಲಿ ಇಬ್ಬರು ಕೂಡ ಏನ್ ಮಾಡಿದ್ರು ಗೊತ್ತಾ? ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ವೀಕ್ಷಿಸಿ. ಇಷ್ಟು ದಿನ ದರ್ಶನ್ ಪೊಲೀಸರ ಕಣ್ಗಾವಲಿನಲ್ಲಿಯೇ ಬದುಕಬೇಕಿತ್ತು, 4 ಗೋಡೆಗಳ ಮಧ್ಯೆಯೇ ವಾಸ ಮಾಡಬೇಕಿತ್ತು, ಕುಂತ್ರು ನಿಂತ್ರು ಪರ್ಮಿಷನ್ ತಗೊಳ್ಳೇಬೇಕಿತ್ತು. ಆದ್ರೆ ಬರೋಬ್ಬರಿ 6 ತಿಂಗಳ ನಂತರ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ದಾಸನಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ನಟ ದರ್ಶನ್ ಇತ್ತೀಚೆಗಷ್ಟೇ ಬೆನ್ನು ನೋವಿನ ಹಿನ್ನೆಲೆ ಸರ್ಜರಿಗೆ ಅಂತ ಹೈಕೋರ್ಟ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಇದರ ನಡುವೆಯೇ ಜಾಮೀನಿಗಾಗಿ ದರ್ಶನ್ ಹೋರಾಟ ನಡೆಸಿದ್ದು, ಇಂದು ಕೊನೆಗೂ ದರ್ಶನ್ ಪವಿತ್ರ ಗೌಡ ಸೇರಿ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. ಇನ್ನು ಪವಿತ್ರ ಗೌಡ ಅವರ ತಾಯಿಗೂ ಕೂಡ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇರೋದು ಬಹಳನೇ ಖುಷಿ ತಂದಿದೆ. ಅಂದ್ರೆ ಪವಿತ್ರ ಗೌಡಗೂ ಕೂಡ ಬೇಲ್ ಸಿಕ್ಕಿರೋದು ಸಿಕ್ಕಾಪಟ್ಟೆ ಖುಷಿ ತಂದಿದೆ. ಇನ್ನು ಮನೆಯಲ್ಲಿ ಕೂಡ ಸಂಭ್ರಮದಿಂದ ಇದ್ದಾರೆ. ಪವಿತ್ರ ಗೌಡ ಮಗಳು ಕೂಡ ಅಮ್ಮ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ಪತ್ನಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮಗ ಹಾಗೂ ಪತ್ನಿ ಇಬ್ಬರು ಕೂಡ ದರ್ಶನ್ ಮನೆಗೆ ಬರುವ ಸಲುವಾಗಿ ಫುಲ್ ಖುಷಿಯಾಗಿದ್ದಾರೆ. ದೇವರ ದಯೆಯಿಂದ ತನ್ನ ಪತಿಯನ್ನ ಬೇಲ್ ಮೂಲಕ ಮನೆಗೆ ಕರೆಸಿಕೊಳ್ಳುವ ಖುಷಿಯಲ್ಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಕೂಡ ತಮ್ಮ ಪ್ರೀತಿಯ ದಾಸನಿಗೆ ಕಾಯ್ತಾ ಇದ್ದಾರೆ. ಇನ್ನು ವಿವಿಧೆಡೆ ದರ್ಶನ್ ಪೋಸ್ಟರ್ಗೆ ಹಾಲಿನ ಅಭಿಷೇಕವನ್ನ ಕೂಡ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್. ಇನ್ನು ನಟ ದರ್ಶನ್ ಈಗಾಗಲೇ ಸರ್ಜರಿಗೆಂದು ಮಧ್ಯಂತರ ಜಾಮೀನಿನ ಮೇಲೆ ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿದ್ದಾರೆ. ಆದ್ರೆ ಪವಿತ್ರ ಗೌಡ ಇನ್ನೂ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದು, ಇಂದು ಹೈಕೋರ್ಟ್ ಜಾಮೀನು ಮಂಜೂರಾಗಿದೆ. ಈ ಒಂದು ವಿಚಾರ ತಿಳಿದ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ಫುಲ್ ಖುಷಿಯಾಗಿದ್ದಾರೆ ಅಂತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಮುಕ್ತವಾಗಿ ತಿಳಿಸಬಹುದು. ನೀವು ಡಿ ಬಾಸ್ ಫ್ಯಾನ್ ಆಗಿದ್ದಲ್ಲಿ ನಿಮಗೆ ಡಿ ಬಾಸ್ ಅವರಿಗೆ ಬೇಲ್ ಸಿಕ್ಕಿರುವಂತಹ ವಿಚಾರ ಎಷ್ಟು ಖುಷಿ ತಂದಿದೆ, ಕಂಪ್ಲೀಟ್ ಆಗಿ ನೀವು ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಉತ್ತರವನ್ನ ನೀಡಬಹುದು. ಜೊತೆಗೆ ಇನ್ನು ಮುಂದೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಹೇಗಿರಬೇಕು, ಹೇಗಿದ್ದರೆ ಚಂದ, ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಗಂಭೀರವಾಗಿ ಮುಂದಿನ ದಿನಗಳಲ್ಲಿ ಕೆಲವೊಂದು ವಿಚಾರಗಳನ್ನ ಅಥವಾ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಬಹುದಾ, ಎಲ್ಲವನ್ನೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಇದೇ ರೀತಿಯಾದಂತಹ ಸ್ಪೆಷಲ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.